ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಬರಗಾಲದ ಆತಂಕ ಸೃಷ್ಟಿಯಾಗಿತ್ತು. ಮಳೆ ಇರಲಿಲ್ಲ. ಈಗ ಕೆಲ ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇರೋದ್ರಿಂದ ಬರಗಾಲದ ಆತಂಕ ದೂರವಾದಂಗೆ ಕಾಣಿಸ್ತಾ ಇದೆ. 4 ದಿನದಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಇನ್ನು ಕೆಲ ದಿನಗಳ ಕಾಲ ಇದೇ ರೀತಿ ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ಮಳೆಯಾದರೆ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ. ಸದ್ಯ ಅವಿಭಜಿತ ಧಾರವಾಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಕಳೆದ 4-5 ದಿನಗಳಿಂದ ಧಾರವಾಡ ಜಿಲ್ಲೆಯಾದ್ಯಂತ ಮಳೆ ಆಗ್ತಾ ಇರೋದು ಬಿಟ್ಟು ಬಿಡದೆ ಸುರಿತಿರ್ತಕ್ಕಂಥ ಮಳೆ ಸದ್ಯ ಈಗ ಧಾರವಾಡ ಜಿಲ್ಲೆಗೂ ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು. ಕಳೆದ ಒಂದು ವಾರದಿಂದ ಮಳೆ ಆಗ್ತಿಲ್ಲ ಅನ್ನೋ ಕೊರಗು ರೈತರಲ್ಲಿತ್ತು. ಆದರೆ ಈಗ 4-5 ದಿನಗಳಿಂದ ಅಂದರೆ ಯೆಲ್ಲೋ ಅಲರ್ಟ್ ಇರೋ ಕೂಡಲೇ ಸದ್ಯ ಈಗ ಮಳೆ ಆಗ್ತಾ ಇದೆ. ಯಾವ ರೀತಿಯಾಗಿ ಅಂತಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು ಮತ್ತು ಜಿಲ್ಲಾ ಪಂಚಾಯತಿ ಕಚೇರಿಗೆ ಆಗಿರ್ಬೋದು, ಬೇರೆ ಯಾವುದೇ ಕಚೇರಿಗೆ ಬಂದರೂ ಛತ್ರಿಯ ಮುಖ ಸಹಾಯದಿಂದ ಅಧಿಕಾರಿಗಳು ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಜನರಿಗೂ ಕೂಡ ಛತ್ರಿ ಇಲ್ಲದೆ ಕಚೇರಿಗಳಿಗೆ ಬರದೇ ಇರುವಂಥ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ಬೆಳಗ್ಗೆಯಿಂದನೂ ಕೂಡ ಮಳೆ ತುಂತುರು ಮಳೆ ಕಂಟಿನ್ಯೂ ಆಗಿ ಸುರಿತಾ ಇರುವಂಥದ್ದು ಪ್ರಮುಖವಾಗಿ ಒಂದು ಕಡೆ ಆಗಿದೆ. ಮತ್ತೊಂದೆಡೆ ಶಾಲಾ ಮಕ್ಕಳಿಗೂ ಕೂಡ ಈಗ ಇದು ಅಂದರೆ ಪೋಷಕರು ಕೂಡ ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ, ಮಕ್ಕಳನ್ನು ಛತ್ರಿಯ ಸಹಾಯದಿಂದ ಕರೆದುಕೊಂಡು ಹೋಗುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಧಾರವಾಡ ಮತ್ತು ಹಳ್ಳವರ ತಾಲೂಕಿನಲ್ಲಿ ಮಳೆ ಆಗಿದೆ ಹೊರತುಪಡಿಸಿದರೆ ನವಲಗುಂದ ಮತ್ತು ಹುಬ್ಬಳ್ಳಿ ಸ್ವಲ್ಪ ಪ್ರಮಾಣದ ಮಳೆ ಕಡಿಮೆ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂತಂದರೆ ಧಾರವಾಡ ಮಲೆನಾಡು ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರುವಂಥದ್ದು ಪ್ರಮುಖವಾಗಿ ಮಳೆ ಕೂಡ ಆಗ್ತಾ ಇದೆ. ಮಕ್ಕಳು ಕೂಡ ಈಗ ಶಾಲಾ ಮಕ್ಕಳು ಸದ್ಯ ಈ ಒಂದು ಧಾರವಾಡದಲ್ಲಿರ್ತಕ್ಕಂಥ ಮಕ್ಕಳು ಎಸ್ಪೆಷಲಿ ಆಗಿ ಅಲ್ಲಿ ಮಳೆಯಿಂದ ಸದ್ಯ ಈಗ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಧಾರವಾಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅಂದರೆ ಕಳೆದ 4-5 ದಿನಗಳಿಂದ ಯೆಲ್ಲೋ ಅಲರ್ಟ್ ಇರುವ ಕಾರಣಕ್ಕೆ ಸದ್ಯ ಈಗ 4-5 ದಿನಗಳಿಂದ ಮಳೆ ಕಂಟಿನ್ಯೂ ಆಗಿ ಸುರಿತಾ ಇದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.